ಕ್ರೀಡಾಂಗಣಕ್ಕೆ ಹೆಚ್ಚಿನ ಮಾನ್ಯತೆ ನಾವು ಕೊಡ್ತೇವೆ. ಸ್ವಾಮಿ ವಿವೇಕಾನಂದ ಸರ್ ದೇಹವೇ ದೇಗುಲ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ನಿಮ್ಮ ದೇಹವನ್ನ ಸದೃಢವಾಗಿರ್ಬೇಕು, ಸದೃಢವಾಗಿದ್ರೆ ಮಾತ್ರ ಎಲ್ಲವನ್ನು ಚೆನ್ನಾಗಿ ಆಕ್ಟಿವಿಟಿ ಆಗಿ ಇರ್ಬೇಕಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ದಿನಕ್ಕೆ ಒಮ್ಮೆ ಆದ್ರೂ ಒಳ್ಳೆ ಸ್ನೇಹಿತರ ಜೊತೆ ಮಾತಾಡಿ, ಮತ್ತೆ ಯಾವಾಗಲೇ ನೀವು ನಗುತ್ತಾ ಇರಬೇಕು. ನಗುತ್ತಾ ಇದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿ ಮಾಡಿದರೆ ಗೊತ್ತಾಗ ನಗೆ ಕೂಟಗಳು ನೋಡಿಲ್ಲ. ದೊಡ್ಡ ಸಿಟಿಗಳಲ್ಲಿ ನಗೆ ಕೂಟ ಬೆಳಿಗ್ಗೆ ಹೊತ್ತಲ್ಲಿ ನಗೆ ಕೂಟ ಸ್ಟಾರ್ಟ್ ಆಗ್ತದೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಹೇಳಿ ಎದ್ದೇಳಿ ಅಂತ ಹೇಳ್ತಾರೆ. ನೀವು ಹದಿನೈದು ಹೇಳೋದಲ್ಲ, ಬೆಳಗ್ಗೆ ಹೇಳಬೇಕು. ಹೇಳಿ ದಿನದಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ನೀವು ಯೋಗ ಒನ್ ಅವರ್ ಮಾಡಬೇಕು. ಅಟ್ಲೀಸ್ಟ್ 1 ಅವರ್ ಆಗ ಹಾಫ್ ಅನ್ ಅವರ್ ಅನ್ನ ಯೋಗ ಮಾಡಿ. ನಿಮ್ಮ ಜ್ಞಾನಾರ್ಜನೆ ಹೆಚ್ಚಾಗ್ತದೆ, ಏಕಾಗ್ರತೆ ಹೆಚ್ಚಾಗ್ತದೆ. ಓದಿದ ವಿಚಾರ ತಕ್ಷಣ ಗ್ರಹಿಸ್ಕೊಳ್ತೀರಿ. ಈಗ ಯೋಗದ 4 ಎಕ್ಸರ್ಸೈಸ್ಗಳನ್ನ ಹೇಳ್ಕೊಡ್ತೀನಿ. ಯೋಗಕ್ಕಿಂತ ಮುಂಚೆನೆ ಸ್ವಲ್ಪ ವಾರ್ಮ್ ಅಪ್ ಮಾಡಿ. ಹಾಗೆ ಕೆಲವೊಂದು ಬಹಳ ಹೊತ್ತಾಗಲ್ಲ, ಬೇಗ ಮಾಡ್ತೀನಿ. ನೀವು ಸಹಕರಿಸ್ಬೇಕಷ್ಟೇ. ನೋಡಿ, ಮೊದಲು change the direction. ಈಗ ಆಪೋಸಿಟ್ ಫುಲ್ ಬೆಂಡ್ ಆಗಬೇಕು, ಫುಲ್ ಬೆಂಡ್ ಆಗಬೇಕು. ಎಕ್ಸರ್ಸೈಸ್ ಮಾಡಬೇಕು, ಗೊತ್ತಾಯ್ತಾ? ನೋಡಿ, ಎಸ್, ಫುಲ್ ರೊಟೇಷನ್. Change the directions. Okay. ನಿಮ್ಮ ಎಡಗಡೆ ಫಸ್ಟ್ ನಿಮ್ಮ ಎಡಗಡೆಗೆ ಎಲ್ಲ ಒಂದ್ ಕಡೆ ಮಾಡ್ರಿ, ಲೆಫ್ಟ್ ಸೈಡ್ ಹಂಗೆ ರೀ. ಸ್ಟಾರ್ಟ್ ಅಂತ ಹೇಳೇ ಮಾಡಿ, ಹಿಂಗ್ ಮಾಡಬೇಡಿ. ಲೆಫ್ಟ್ ಸೈಡ್ ಮಾಡಿ. ನಾನು ಹೇಳಿದಾಗ ನಿಮ್ಮ ಮನೆಗಿಲ್ಲ, ಹಾಗೆ ಕೈ ಮೇಲೆ ಫುಲ್ ಕೈ ಮೇಲೆ ಐತೆ. ನೀವು ಮಾಡಲ್ಲ, ನೀವೇನ್ ಮಾಡ್ತೀವಿ? ನಿಮ್ಮ ಎಡ ನೆಕ್ಸ್ಟ್ ಚೇಂಜ್ ಬಲ. ಕೈ ಮೇಲೆ ಹಚ್ಬೇಕಂದ್ರು. ಓಕೆ, ಸ್ಟಾಪ್. ನೋಡಿ, ನಗುವಾಗಿಲ್ಲ. ಎಲ್ಲ ಬೆಂಡ್ ಆಗಿ, ಬೆಂಡ್ ಆಗಿ. ನಾನು ಹೇಳದಂಗ ಇದು ಮಾಡಂಗಿಲ್ಲ. ಎಲ್ಲ ಬೆಂಡ್ ಆಗಿ, ಎಲ್ಲ ಬೆಂಡ್ ಆಗ್ರಿ. ಸರ್ ಕೆಲವು ಟೀಚರ್ಸ್ ಹೋಗ್ಬೇಕಲ್ಲ. ಎಲ್ಲರೂ ಬಾಗಿ ಲಾಸ್ಟ್ ನಿಧಾನಕ್ಕೆ ನಿಮ್ ಪಾದ ಮುಟ್ಟಬೇಕು. ಮುಟ್ತಾ ಇಲ್ಲ, ಕೆಲವರು ಹಂಗೆ ಸುಮ್ಮನೆ ಬಂದಿದ್ದಾರೆ. ಪಾದ ಮುಟ್ಟಿಸ್ಕೊಳ್ಳಿ. ಹಾ, ನೆಕ್ಸ್ಟ್ ಪೊಸಿಷನ್ ಬನ್ನಿ. ನಿಧಾನಕ್ಕೆ ನಿಧಾನಕ್ಕೆ ನೋಡಿ, ನಿಧಾನಕ್ಕೆ. ಓ